ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತು ನಾನೊಂದು ಸ್ಪೆಷಲ್ ಫಿಶ್ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ದಿನ ಮುಂಚೆ ತುಂಬ ವೈರಲ್ ಆದಂಥ ಒಂದು ಫಿಶ್ ಫ್ರೈ. ಇದು ಕೇರಳದಲ್ಲೆಲ್ಲ ತುಂಬಾ ವೈರಲ್ ಆಗಿತ್ತು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಫಿಶ್ ಫ್ರೈ. ಇದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೀವೆಲ್ಲರೂ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ತುಂಬಾ ಟೇಸ್ಟಿಯಾದಂಥ ಒಂದು ಫಿಶ್ ಫ್ರೈ ಇದು. ನೋಡಿ, ಫಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಈ ಥರ ಈರುಳ್ಳಿ, ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಅದು ನಿಮ್ಮ ಕೈಯಲ್ಲಿದ್ದರೆ ಅದನ್ನೇ ತಗೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ಇದು ಇಲ್ಲ ಅಂದರೆ ನಾವು ನಾರ್ಮಲ್ ಕರಿಗೆಲ್ಲ ಹಾಕೋ ಈರುಳ್ಳಿ ಉಂಟಲ್ಲ, ಅದೊಂದು ಅರ್ಧ ಭಾಗದಷ್ಟು ತಗೊಂಡ್ರೆ ಸಾಕು. ಕರಿಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಆಮೇಲೆ ನೋಡಿ, ಹುಣಸೆ ಹುಳಿ ಬೇಕು. ಹುಣಸೆ ಹುಳಿ ಒಂದು ನಿಂಬೆ ಹಣ್ಣಿನಷ್ಟು ದೊಡ್ಡ ಸೈಜಲ್ಲಿ ತಗೊಳ್ಳಿ. ಅದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ಕಲಿಸ್ಕೊಂಡು, ಅದು ಹುಣಸೆ ಹುಳಿ ರಸ ಇದು. ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈ ಥರ ಜಜ್ಕೊಳ್ಳಿ, ಕಲ್ಲಲ್ಲೇ ಜಜ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ. ಮತ್ತು ಕರಿಬೇವಿನ ಸೊಪ್ಪು. ಆಮೇಲೆ ನೋಡಿ, ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಒಂದು ವೇಳೆ ನೀವು ಲೋ ಫ್ಲೇಮಲ್ಲಿ ಬೇಡ ಅಂದರೆ ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ನಾನಿವಾಗ ಸಣ್ಣ ಉರಿಯಲ್ಲ, ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಆಮೇಲೆ ತೆಂಗಿನ ಎಣ್ಣೆ ಹಾಕೊಳ್ಳಿ, ತೆಂಗಿನ ಎಣ್ಣೆನೇ ಹಾಕಬೇಕು. ತೆಂಗಿನ ಎಣ್ಣೆಯಲ್ಲಿ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಇದು ಚಿಲ್ಲಿ ಪೌಡ್ರ್. ನಾನಿವಾಗ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ. ಅದು ನೀವು ಮೀನೆಲ್ಲ ಎಷ್ಟು ತಗೊಳ್ತೀರೋ ಅದಕ್ಕೆ ಬೇಕಾದಷ್ಟು ತಗೊಳ್ಳಿ. ನೋಡಿ, ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಅಂದರೆ ಅತೀ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೋಬೇಕು. ಯಾಕಂದರೆ ಇದು ಬೇಗ ಇದಾಗುತ್ತೆ, ಸೀದೋಗುತ್ತೆ ಇದು ಪೌಡ್ರ್ ಎಲ್ಲ, ಮಸಾಲ ಪೌಡ್ರ್ ಎಲ್ಲ. ಅದಕ್ಕೋಸ್ಕರ ಮತ್ತೆ ಕಹಿ ರುಚಿ ಬರುತ್ತೆ. ಅದಕ್ಕೋಸ್ಕರ ಅತಿ ಲೋ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು, ಆನಂತರ ನಾವು ಜಜ್ಜಿಟ್ಟ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಈ ಟೈಮಲ್ಲಿ ಸಣ್ಣ ಉರಿಯಲ್ಲೇ ಉಂಟು, ಸಣ್ಣ ಉರಿಯಲ್ಲಿಟ್ಟು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಸ್ವಲ್ಪ ಅದರಲ್ಲಿ ಕಾಯಿಸ್ಕೊಳ್ಳಿ. ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕಂದ್ರೆ ಆ ಒಂದು ಬೆಳ್ಳುಳ್ಳಿ ಮತ್ತು ತೆಂಗಿನ ಎಣ್ಣೆ ಅದೆಲ್ಲ ಉಂಟಲ್ಲ, ಅದೆಲ್ಲ ಫ್ರೈ ಆಗಿ ಬರುವಾಗ ಒಳ್ಳೆ ಪರಿಮಳ ಬರುತ್ತೆ. ಸ್ವಲ್ಪ ಹೊತ್ತು ನೋಡಿ ಈ ರೀತಿ ಮಾಡ್ಕೊಳ್ಳಿ. ಈ ಥರ ಆದಮೇಲೆ ನಂತರ ಇದಕ್ಕೆ ನಾವು ತೆಗೆದಿಟ್ಟ ಹುಣಸೆ ಹುಳಿ ರಸ ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದು ಕಮ್ಮಿ ಆಗಬಾರ್ದು, ಅಂದರೆ ಹುಳಿ ಎಲ್ಲ ಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಹುಣಸೆ ಹುಳಿ ರಸ ಎಲ್ಲ ಬರುವಾಗ ಚೆನ್ನಾಗಿರುತ್ತೆ. ಮತ್ತು ಹುಳಿ ಅಂದರೆ ಹುಳಿ, ಖಾರ ಮತ್ತು ಉಪ್ಪು ಇದೆಲ್ಲ ಒಂದೇ ಥರ ಆಗಬೇಕು. ಆ ಥರ ನೋಡಿಕೊಂಡು ಬೇಕಾದಷ್ಟು ನಿಮ್ಗೆ ಗೊತ್ತಾಗುತ್ತಲ್ಲ, ಆ ಥರ ಬೇಕಾದಷ್ಟು ಹಾಕಿ. ಮತ್ತು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಜಾಸ್ತಿ ನೀರು ಹಾಕ್ತಾ ಇಲ್ಲ. ಚೆನ್ನಾಗಿ ಒಂದ್ಸಲ ಕುದಿ ಬರಲಿ. ಕುದಿ ಬಂದ ನಂತರ ನಾವು ಇದಕ್ಕೆ ಮೀನು ಹಾಕಿದ್ರಾಯ್ತು. ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಕಾದಷ್ಟು. ಆಮೇಲೆ ಮೀನು ಯಾವುದು ಕೂಡ ಆಗ್ಬೋದು, ಯಾವ ಮೀನಲ್ಲೂ ಕೂಡ ಮಾಡ್ಕೋಬೋದು. ಬಂಗುಡೆ ಮತ್ತು ಬೂತಾಯಿ ಈ ಥರ ಮೀನೆಲ್ಲ ಬರುತ್ತಲ್ಲ, ಯಾವುದೇ ಮೀನಾದರೂ. ಆಮೇಲೆ ಇಲ್ಲಾಂದರೆ ದೊಡ್ಡ ಸೈಜ್ ಮೀನೆಲ್ಲ ಬರುತ್ತಲ್ಲ, ಯಾವುದೇ ಮೀನಾದರೂ ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಬೂತಾಯಿ ಮೀನು ಅಂತ ಬರುತ್ತಲ್ಲ, ನಾವು ಮಂಗಳೂರು ಕಡೆಲ್ಲ ಅದರಲ್ಲಿ ಮಾಡ್ತಾ ಇದ್ದೀನಿ. ಬಂಗುಡೆ ಮೀನಲ್ಲೂ ಈ ಥರ ಮಾಡ್ಕೋಬೋದು. ನೋಡಿ, ಒಂದು 5 ಮೀನು ತಗೊಂಡಿದ್ದೇನೆ. ಈ ಥರ ಸ್ವಲ್ಪ ದೊಡ್ಡ ಸೈಜ್ ಮೀನಿದು. ಅದು ಒಂದು ಕಡೆ ಆದ ನಂತರ ಇನ್ನೊಂದು ಕಡೆ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ಇದು ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗ್ಬಿಡಿ, ಅಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಮಸಾಲೆ ಎಲ್ಲ ಬೇಗ ಸೀದೋಗುತ್ತೆ, ಆ ಥರ ಎಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ನೋಡಿ, ಒಂದು ಕಡೆ ಆದ ನಂತರ ಇನ್ನೊಂದು ಕಡೆ ತಿರುಗಿಸಿ ಈ ಥರ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಈ ರೀತಿ ಮಾಡಿಕೊಡಿ. ಆಮೇಲೆ ನೋಡಿ, ಇದು ನಾನಿವಾಗ ನಿಮಗೆ ಡ್ರೈ ಇದು ಫ್ರೈ ಥರ ಬೇಕಾದರೆ ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಗಸಿ ಥರ ಇರುತ್ತಲ್ಲ, ಆ ರೀತಿ ಬೇಕಾದರೆ ಆ ರೀತಿ ಮಾಡ್ಕೋಬೋದು. ನಾನಿವಾಗ ಇದು ಜಾಸ್ತಿ ಡ್ರೈ ಆಗಿ ಮಾಡ್ತಾ ಇಲ್ಲ, ಸ್ವಲ್ಪ ಒಂಥರ ಸ್ವಲ್ಪ ತಿಕ್ ಗ್ರೇವಿ ಥರ, ಆ ಥರ ಗಸಿ ಥರ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ನಾವು ನಾರ್ಮಲ್ ಫಿಶ್ ಎಲ್ಲ ಫ್ರೈ ಮಾಡ್ತೀವಲ್ಲ ಡ್ರೈ ಆಗಿ, ಆ ರೀತಿ ಬೇಕಾದರೆ ಅದೇ ರೀತಿ ಮಾಡ್ಕೊಂಡ್ರಾಯ್ತು. ಸ್ವಲ್ಪ ಹೊತ್ತು ಜಾಸ್ತಿ ಟೈಮು ಈ ಥರ ಇಟ್ಟರೆ ಆಯಿತು. ಅದು ಮಧ್ಯದಲ್ಲಿ ನೋಡ್ಕೋಬೇಕು, ಆ ಕಡೆ ಈ ಕಡೆ ಮಾಡಿ ಕೊಡಬೇಕು ಫಿಶನ್ನು. ನೋಡಿ, ಇದು ಆಗ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಇಡ್ತೀನಿ ಇದೇ ಥರ, ಮತ್ತು ನಾನು ಸ್ಟವ್ ಆಫ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಬತ್ತಿ ಬರುತ್ತಲ್ಲ ಅಷ್ಟೋ ತನಕ. ನಿಮಗೆ ನಾನು ಹೇಳ್ದಾಗೆ ಡ್ರೈ ಫ್ರೈ ಥರ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಟರಾಯ್ತು, ಅದು ಡ್ರೈ ಆಗಿ ಬರುತ್ತೆ. ಆ ರೀತಿ ಬೇಕಾದರೆ ಆ ಥರ ಮಾಡ್ಕೊಳ್ಳಿ. ಈ ಥರ ನಮಗೆ ಬಿಸಿ ಅನ್ನದ ಜೊತೆಲ್ಲ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಸಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಫೈನಲಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ, ಸಾಕು. ಮತ್ತು ಸ್ವಲ್ಪ ಹೊತ್ತಿನ ನಂತರ ನೋಡುವಾಗ ಇನ್ನೂ ಸ್ವಲ್ಪ ನೋಡಿ ಈ ಥರ ಗಟ್ಟಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಆದರೂ ಈ ಥರ ನೀವು ಟ್ರೈ ಮಾಡಿ ನೋಡಿ, 100% ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಅಷ್ಟು ಟೇಸ್ಟಿಯಾದಂಥ ಒಂದು ಫಿಶ್ ಫ್ರೈ ಇದು. ನೀವೆಲ್ಲರೂ ಮಾಡಿ ನೋಡಿ. ನಮಗೆ ಬೇರೆ ಏನೂ ಬೇಡ, ಬಿಸಿ ಅನ್ನದ ಜೊತೆ ಬೇರೆ ಏನೂ ಬೇಡ, ಎಷ್ಟು ಬೇಕಾದರೂ ಊಟ ಮಾಡ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.